ಅರಬ್ ಜಗತ್ತಿನ ಅತ್ಯಂತ ಹಳೆಯ ಸ್ವತಂತ್ರ ರಾಜ್ಯಗಳಲ್ಲಿ ಒಂದಾಗಿರುವ ಓಮನ್ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಇದರ ಇತಿಹಾಸವು ಸಮುದ್ರ ಶಕ್ತಿ, ಬುಡಕಟ್ಟು ಪ್ರಭಾವ ಮತ್ತು ಪೋರ್ಚುಗೀಸ್ ಮತ್ತು ಬ್ರಿಟಿಷರು ಸೇರಿದಂತೆ ವಿವಿಧ ಸಾಮ್ರಾಜ್ಯದೊಂದಿಗಿನ ಮುಖಾಮುಖಿಗಳಿಂದ ಗುರುತಿಸಲ್ಪಟ್ಟಿದೆ. ಹದಿನೇಳನೇ ಶತಮಾನದಿಂದ ಓಮನ್ ಗಮನಾರ್ಹ ಸಮುದ್ರ ಸಾಮ್ರಾಜ್ಯವಾಯಿತು. ನಮಸ್ಕಾರ ಬಂಧುಗಳೇ, ಓಮನ್ ದೇಶದ ಅಚ್ಚರಿಯ ವಿಷಯದ ಬಗ್ಗೆ ತಿಳಿಯೋಣ ಬನ್ನಿ. ಸುಮಾರು 1400 ವರ್ಷಗಳ ಹಿಂದೆ ಬಹಲಾದ ಗ್ರಾಮಸ್ಥರು ಮಾಂತ್ರಿಕತೆಯಲ್ಲಿ ತೊಡಗಿದ್ದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಕಲ್ಲೆಸೆದು ಕೊಂದರು. ಅವನು ವಿಮೋಚನೆಯನ್ನು ಪಡೆದ ನಂತರ ಅದೇ ವ್ಯಕ್ತಿ ಈಗ ಕಾಣದ ಶಕ್ತಿಯಾಗಿ ಕೋಟೆಯ ಪುನರ್ಸ್ಥಾಪನೆಯ ವಿಳಂಬಗೊಳಿಸಿದ್ದಾನೆಂದು ನಂಬಲಾಗಿದೆ. ಇಲ್ಲಿ ಹಿಂಸೆಯಿಂದ ಸಾಯುವವರು ಜಿನ್ ಆಗುತ್ತಾರೆಂದು ನಂಬುತ್ತಾರೆ ಮತ್ತು ಅವರ ಸಾವಿನ ಸ್ಥಳವನ್ನು ಕಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಮೊದಲು ಓಮನ್ ದೇಶದಲ್ಲಿ ಮಾಟ ಮಂತ್ರ ಹೆಚ್ಚಾಗಿ ಕಾಣಸಿಗುತ್ತಿತ್ತು. ಇಂದಿಗೂ ಇಲ್ಲಿನ ಪೊಲೀಸರು ಮಾಟ ಮಂತ್ರ ಮಾಡುವವರನ್ನು ಹಿಡಿದು ಜೈಲಿಗೆ ಹಾಕುತ್ತಿದ್ದಾರೆ. ಇದರ ಜೊತೆ ಜಿನ್ ಎಂಬ ಭಯಾನಕ ಆತ್ಮದ ಕಥೆಯೂ ಇದೆ. ಈಗಲೂ ಓಮನ್ ದೇಶದಲ್ಲಿ ಜಿನ್ನ ಸಂಚಾರವು ಗುಡ್ಡ ಬೆಟ್ಟಗಳ ನಡುವೆ, ಕಿರಿದಾದ ದಾರಿಗಳ ನಡುವೆ ಇದೆ ಎಂದು ನಂಬುತ್ತಾರೆ. ಈ ಜಿನ್ ಎಂಬ ಭಯಾನಕ ಆತ್ಮವು ಟ್ಯಾಕ್ಸಿ ಡ್ರೈವರ್ಗಳನ್ನು ಕಾಡುತ್ತಿತ್ತಂತೆ. ರಾತ್ರಿ ಹೊತ್ತಿನಲ್ಲಿ ಸಂಚರಿಸುವಾಗ ಪ್ರಯಾಣಿಕರ ವೇಷದಲ್ಲಿ ಬಂದು ಅಚಾನಕ್ಕಾಗಿ ಮಾಯವಾಗಿ ಬಿಡುತ್ತದೆ. ಇದರಿಂದ ಹೆದರಿದ ಟ್ಯಾಕ್ಸಿ ಡ್ರೈವರ್ಗಳು ಅಚಾನಕ್ಕಾಗಿ ಬ್ರೇಕ್ ಹಾಕಿ ಅಪಘಾತವಾದ ನಿದರ್ಶನಗಳೂ ಇವೆ.